ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನಾನು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿನ್ನೆವರೆಗೂ ಫುಲ್ ಎಕ್ಸಾಮ್ಸ್ ಎಲ್ಲ ಇತ್ತು ಫ್ರೆಂಡ್ಸು, ಹಾಗಾಗಿ ಯಾವುದೇ ಥರ ವ್ಲಾಗ್ಸ್ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಇವತ್ತು ಎಲ್ಲ ಎಕ್ಸಾಮ್ಸು ಕಂಪ್ಲೀಟ್ ಆಯಿತು, ಅಂದರೆ ನಿನ್ನೆನೇ ಎಲ್ಲ ಎಕ್ಸಾಮ್ಸು ಕಂಪ್ಲೀಟ್ ಆಯಿತು. ಇವತ್ತಿಂದ ವ್ಲಾಗ್ಸ್ನ ಸ್ಟಾರ್ಟ್ ಮಾಡೋಣ ಅಂತ. ಫುಲ್ಲು ನಿನ್ನೆಯಿಂದ ಹುಷಾರೇ ಇಲ್ಲ ಫ್ರೆಂಡ್ಸ್. ನಿನ್ನೆ ಹಾಸ್ಪಿಟಲ್ಗೂ ಹೋಗಿದ್ದೆ, ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಬಂದಿದ್ದೀನಿ. ಆದರೂ ವಾಯ್ಸ್ ನಂದು ಹಿಂಗಿದೆ, ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತು ಎಕ್ಸಾಮ್ಸ್ ಎಲ್ಲ ಮುಗೀತಲ್ಲ ಅಂತ ಸ್ವಲ್ಪ ಲೇಟಾಗಿದ್ದೆ. ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಮೈಸೂರಲ್ಲಿ ಒಂದು ಆಧಾರ್ ಕಾರ್ಡು ಚೇಂಜ್ ಮಾಡಿಸೋದಿದೆ, ಅಂದರೆ ಅಡ್ರೆಸ್ ಎಲ್ಲ ಚೇಂಜ್ ಮಾಡಿಸೋದಿದೆ. ಸೊ ಅಲ್ಲಿಗೆ ಹೋಗಬೇಕು. ಸೊ ಅದಕ್ಕೆ ಬೇಗ ಬೇಗ ಈಗ ಎಲ್ಲ ಕೆಲಸ ಮುಗಿಸಿ ತಿಂಡಿ ಎಲ್ಲ ಮಾಡಬೇಕು ಫ್ರೆಂಡ್ಸಾ. ಬೆಳಗ್ಗೆ ಎದ್ದು ಎಲ್ಲರೂ ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕ್ತಾರೆ. ಸೊ ಇವತ್ತು ಮಂಗಳವಾರ ಇದ್ದಿದ್ದರಿಂದ ನಾನು ಬೆಳಗ್ಗೆನೇ ಬೇಗ ಅಂತೂ ಎದ್ದೇಳೋಕ್ಕಾಗಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟಾಗೇ ಎದ್ದು ಇವಾಗ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಹೊರಡೋಣ ಅಂತ ಬಾಗಿಲು ಕಸ ಗುಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿನ್ನೆ ತಾನೇ ಪಾಟ್ಸ್ ಎಲ್ಲ ತಂದಿದ್ದೆ, ಸೊ ಹಾಗಾಗಿ ಅದನ್ನು ಸೈಡಲ್ಲಿ ಇಟ್ಟಿದ್ದೆ. ಇವಾಗ ಕಸ ಎಲ್ಲ ಗುಡಿಸಿ ಬಾಗಿಲಿಗೆ ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಅದು ಅರಿಶಿನ ಹಾಕಿರ್ತೀನಲ್ಲ, ಅದು ಸ್ವಲ್ಪ ಬೇಗ ಹೋಗಲ್ಲ, ಹಾಗಾಗಿ ಸ್ವಲ್ಪ ಉಜ್ಜಿ ತೊಳಿತಾ ಇದ್ದೀನಿ. ನಾನು ಪ್ರತಿದಿನ ಏನು ಬಾಗಿಲು ತೊಳೆಯಲ್ಲ ಫ್ರೆಂಡ್ಸ್, ಯಾಕೆಂದರೆ ನಮ್ಮ ಓನರ್ ಸ್ವಲ್ಪ ನೀರು ಜಾಸ್ತಿ ಖರ್ಚು ಮಾಡ್ತೀರಾ ಅಂತ ತೊಳೆಯೋಕ್ಕೆ ಕೊಡಲ್ಲ. ಸೊ ವಾರದ ದಿನ ಮಾತ್ರ ನಾನು ತೊಳ್ಕೊತೀನಿ. ಸೊ ಹಂಗೆ ಇವತ್ತು ಮಂಗಳವಾರ ಇತ್ತು, ಹಾಗಾಗಿ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಡೋಣ ಅಂತ ತೊಳಿತಾ ಇದ್ದೀನಿ. ನಮ್ಮದು ತುಂಬ ದೊಡ್ಡ ಟೆರೆಸ್ಸು ಫ್ರೆಂಡ್ಸು, ಹಂಗಾಗಿ ನಾನು ಎಲ್ಲನೂ ತೊಳೆಯೋಕ್ಕೆ ಹೋಗಲ್ಲ. ನಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಬಾಗಿಲು ತೊಳ್ಕೊಂಡು ಇದು ಮಾಡ್ತೀನಿ. ಮತ್ತು ನೋಡಿ, ಪಾಟ್ಸ್ ತಂದೆ ಅಂತ ಹೇಳಿದ್ನಲ್ಲ, ತುಳಸಿ ಪಾಟು ಮತ್ತು ಇನ್ನೊಂದು ಕೃಷ್ಣ ತುಳಸಿ ಅಂತಾರಲ್ಲ, ಅದೊಂದು ತಂದೆ. ಅದಾದಮೇಲೆ ಹೊಸ್ಲಿಗೆಲ್ಲ ನಾನು ಅರಿಶಿನ ಪ್ರತಿ ವಾರನೂ ಹಾಕ್ತೀನಿ ಫ್ರೆಂಡ್ಸ್, ಅಂದರೆ ವಾರ ಇದ್ದಾಗೆಲ್ಲ ಹಾಕ್ತೀನಿ. ಹಾಗೆ ತುಳಸಿ ಕಟ್ಟೆಗೂ ಅಷ್ಟೇ ಅರಿಶಿನ ಮೆತ್ತಿ ಅರಿಶಿನ ಕುಂಕುಮನ ನಾನು ಇಡ್ತೀನಿ. ಅದಾದಮೇಲೆ ಇಲ್ಲಿ ನೋಡಿ, ತುಳಸಿಗೂ ನಾನು ಅರಿಶಿನ ಕುಂಕುಮನ ಇಡ್ತಾ ಇದ್ದೀನಿ. ಹೊಸ್ಲಿಗೆಲ್ಲ ಇಟ್ಟಾಯಿತು. ನೀವು ಯಾರ್ಯಾರು ತುಳಸಿಗೆ ಈ ಥರ ಪೂಜೆ ಮಾಡ್ತೀರಾ ಮತ್ತು ಮನೆ ಮುಂದೆ ಯಾರು ಈ ಥರ ಎಲ್ಲ ಮಾಡ್ತೀರಾ ನನಗೆ ಕಮೆಂಟ್ ಹಾಕಿ, ಸರಿನಾ? ನಾನಂತೂ ಹೀಗೆ ಮಾಡೋದು ಪೂಜೆನ ಪ್ರತಿ ವಾರ, ಅಂದರೆ ವಾರ ಇರೋ ದಿನ. ಇವಾಗ ರಂಗೋಲಿ ಬಿಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನೇನು ರಂಗೋಲಿಲಿ ಅಷ್ಟೊಂದೇನು ಎಕ್ಸ್ಪರ್ಟ್ ಅಲ್ಲ, ಬಟ್ ಆದರೂ ಅಲ್ಪ ಸ್ವಲ್ಪ ಬಿಡ್ತೀನಿ. ಫೋನ್ಗಿನ್ ನೋಡಿಕೊಂಡು ಅಥವಾ ಫೋನಲ್ಲಿ ಯಾವುದಾದ್ರೂ ಚೆನ್ನಾಗಿ ಅನಿಸಿದ್ರೆ ನನಗೆ ರಂಗೋಲಿನ ಬಿಡ್ತೀನಿ. ಇವಾಗ ನೋಡಿ, ತುಳಸಿ ಹತ್ರ ಎಲ್ಲ ಬಿಟ್ಟಾಯಿತು. ನಾನು ಒಂದೇ ಒಂದು ತುಳಸಿಗೆ ಬಿಟ್ಟಿದ್ದೆ ಫ್ರೆಂಡ್ಸ್, ಆದರೆ ದೀಪಕ್ ಇಲ್ಲ ಎಲ್ಲ ಕಡೆನೂ ಬಿಡು ಅಂದ್ಬಿಟ್ಟು ಬಿಡಿಸಿದ್ರು. ಅದಾದಮೇಲೆ ಮನೆ ಕೆಲಸಕ್ಕೆ ಅಂತ ಬಂದೆ. ಕಸ ಎಲ್ಲ ಸ್ವಲ್ಪ ಗುಡಿಸಿ ಒರೆಸಿ, ವಾರ ಇತ್ತಲ್ಲ, ಹಾಗಾಗಿ ನಾನು ಕಸ ಎಲ್ಲ ಗುಡಿಸಿ ನಾನು ತಿಂಡಿ ಮಾಡೋಣ ಅಂತ ಹೊರಟೆ. ಅಷ್ಟರಲ್ಲಿ ದೀಪಕ್ ಅವರು ಸ್ನಾನ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸೊ ನಾನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಬರೀ ಹಾಗೆ ಹೊರಗಡೆಯಿಂದನೇ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಬಟ್ ಪ್ರತಿದಿನ ಬೆಳಗ್ಗೆ ಪೂಜೆ ಮಾಡೋದು ದೀಪಕ್ಕೇನೆ. ನಾನು ಸಂಜೆ ಹೊತ್ತು ಮಾತ್ರ ಮಾಡೋದು, ಅಂದರೆ ಬೆಳಗ್ಗೆ ಹೊತ್ತು ಮಾಡ್ತೀನಿ, ಬಟ್ ನನಗಿಂತ ಬೇಗ ಎದ್ದು ಅವರು ಸ್ನಾನ ಮುಗಿಸ್ಬಿಟ್ಟು ಪೂಜೆ ಕೂತ್ಬಿಟ್ಟಿರ್ತಾರೆ. ಸೊ ಹಂಗಾಗಿ ನಾನು ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ತುಂಬ ಕೆಮ್ಮಾಗ್ಬಿಟ್ಟಿದೆ, ಸೊ ಹಾಗಾಗಿ ದೀಪಕ್ಕು ಹೋಮ್ ರೆಮಿಡಿ, ಮನೆ ಮದ್ದು. ಅದು ಆ್ಯಕ್ಚುಲಿ ನನಗೆ ತುಂಬ ಅಂದರೆ ತುಂಬ ಕಮ್ಮಾಗಿತ್ತು. ಸೊ ನಮ್ಮ ಮನೇಲಿ ಈ ಥರ ರೆಮಿಡಿ ಹೇಳ್ಕೊಟ್ಟಿವಿ ನನಗೆ ಈ ಥರ ಮಾಡುವಂಥ. ಸೊ ಈ ಥರ ಮಾಡೋದ್ರಿಂದ ನನಗೆ ಸ್ವಲ್ಪ ಕಮ್ಮಿ ಆಗಿತ್ತು. ಸೊ ಏನಿಲ್ಲ ಫ್ರೆಂಡ್ಸ್, ಏನೇನು ತಗೊಂಡಿದ್ಯಾ? ಒಂದು ಸ್ವಲ್ಪ ಇಷ್ಟು ಇಡೀ ಪುದೀನ, ಒಂದೆರಡು ಮೂರು ಎಲೆ ತುಳಸಿ ಎಲೆ, ಅದಾದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು, ಇದೊಂದು ಸಿಂಗಲ್ ಲವಂಗ ತೊಗೊಂಡಿದ್ದೀನಿ, ಒಂದು ಮೆಣಸು, ಮತ್ತು ನೋಡಿ ಇಷ್ಟು ಶುಂಠಿ ಜಜ್ಜಿಬಿಟ್ಟು ಅದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಬೆಲ್ಲ, ಸ್ವೀಟ್ಗೆ ಅಂದರೆ ಅಷ್ಟೊಂದು ಕಹಿ ಕುಡಿಯೋಕ್ಕಾಗಲ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ಬೆಲ್ಲ ನಿಮ್ಗೆ ಎಷ್ಟು ಬೇಕು ಆ ಥರ ಹಾಕೊಳ್ಳಿ. ಒಂದು ಸ್ವಲ್ಪನೇ ಹಾಕ್ತೀನಿ. ಇದಕ್ಕೆ ಆಪ್ಷನಲ್ಲು ಬೆಲ್ಲ, ಮತ್ತು ಇದಕ್ಕೆ ಹನಿನೂ ಹಾಕೋಬೋದು, ಹನಿ ಕೂಡ ಇದೆ. ಸೊ ನೋಡಿ ಇಷ್ಟು ಹಾಕೋತಾ ಇದ್ದೀನಿ ನಾನು. ಬಟ್ ಇದು ಆ್ಯಕ್ಚುಲಿ ಒಳ್ಳೇದು, ಯಾಕಂದರೆ ಕೆಮ್ಮು ಸ್ವಲ್ಪ ಜಾಸ್ತಿ ಆಗುತ್ತೆ, ಹಾಕಿ ಮಾಡೋದು ಇನ್ನೂ ಒಳ್ಳೇದೇ, ಕಮ್ಮಿ ಮಾಡುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲಿ ನೀವು ನೋಡ್ತಿರ್ಬೋದು ಎಲ್ಲನೂ ಹಾಕ್ಕೊಂಡಿದ್ದೀವಿ. ಇವಾಗ ಈ ನೀರು ಅರ್ಧ ಅಷ್ಟು ಆಗಬೇಕಂದ್ರೆ, ಇವಾಗ ಎಷ್ಟು ನೀರು ತೊಗೊಂಡಿದ್ದೀವಿ ಅಷ್ಟು ಅರ್ಧ ಆಗಬೇಕು. ಸೊ ಹಾಗಾಗಿ ಇದನ್ನು ಇವಾಗ ಕುದಿಯಾಗಿ ಬಿಡೋಣ. ನೋಡಿ, ಇವಾಗ ನಾವು ಹಾಕಿದ್ದು ಸ್ವಲ್ಪ ನೀರು ಕಡಿಮೆ ಆಗಿದೆ. ಸೊ ಇಷ್ಟರ ಮಟ್ಟಿಗಾದರೆ ಸಾಕು. ಇವಾಗ ನಾವು ಸ್ಟವ್ ಆಫ್ ಮಾಡಿಕೊಂಡು ಕುಡಿಬೋದು. ಸೊ ಫ್ರೆಂಡ್ಸ್ ನೋಡಿ, ಇವಾಗ ಡಿಕಾಕ್ಷನ್ ಆಗಿದೆ, ಅದನ್ನು ಕುಡಿತಿದ್ದೀವಿ.
ಬಿಸಿ ಬಿಸಿನೇ ಕುಡಿಬೇಕಾ ಏನು ಇದು? ಬಿಸಿ ಬಿಸಿ ನಾವು ಟೀ ಕುಡಿಯೋಂಗೆ ಕುಡಿಬೇಕು. ಮತ್ತು ಇನ್ನೇನು ಗೊತ್ತಾ, ಇದನ್ನು ಕುಡಿಯೋಕ್ಕೆ ತುಂಬ ಯೂಸಸ್ ಇದೆ. ಕುಡಿದ್ರೆ ಈ ನಮ್ಮ ಹೊಟ್ಟೆ ಒಳಗೆ ಗಾಯಗಳಾಗಿರ್ತದೆ ನೋಡು, ನಮ್ಗೆ ಗೊತ್ತೇ ಇರಲ್ಲ. ಅದನ್ನು ಈ ಜೇನುತುಪ್ಪ ಸೇರಿಸ್ಬಿಟ್ಟು ಕುಡಿದ್ರೆ ಜೇನುತುಪ್ಪದಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತೆ, ಅದು ಎಲ್ಲರಿಗೂ ಗೊತ್ತಿರೋದೆ. ಅದು ಎಷ್ಟು ಬೇಗ ಕ್ಯೂರ್ ಮಾಡುತ್ತೆ ಅಂದರೆ, ಮತ್ತು ಇದರಲ್ಲಿ ನಾವು ಪುದೀನ ಹಾಕ್ತೀವಿ ಮತ್ತು ತುಳಸಿ ಹಾಕ್ತೀವಿ. ಆದರೆ ಆಯುರ್ವೇದಿಕ್, ಅದು ಶುಂಠಿ ಅಲ್ಲ. ಮತ್ತು ಹೊಟ್ಟೆನೂ ಸ್ವಲ್ಪ ಕ್ಲೀನಾಗಿ ಮಾಡುತ್ತೆ, ಡೈಜೆಷನ್ ಕರೆಕ್ಟಾಗಿರುತ್ತೆ ನಮ್ಮದು. ತುಂಬ ಯೂಸಸ್ ಇದೆ ಇದರಿಂದ ಕುಡಿಯೋದ್ರಿಂದ. ಸೊ ನಾನು ಈ ಕೋರ್ಸ್ನ ಇಲ್ಲಾಂದ್ರೆ 2 ಇಯರ್ಸ್ 2.5 ಇಯರ್ಸ್ ಮಾಡಿದೆ, ಯಾಕಂದರೆ ಹೆವಿ ಕೆಮ್ಮಿತ್ತು ನನಗೆ ಚಿಕ್ಕದಿಂದ. ಮತ್ತು ಇನ್ನೇನೆಂದರೆ ಈ ಕೆಮ್ಮು ವಾಸನೆ ಆಗಲ್ಲ ನೋಡು, ಇದು ತುಂಬ ಹೀಟು. ಅದನ್ನು ಕುಡಿದಾಗ ಅದು ಹೀಟಿಂದ ಅದು ಒಳಗಿರುತ್ತಲ್ಲ ಲಂಗ್ಸಲ್ಲಿ, ಅಲ್ಲೆಲ್ಲ ಸೇರ್ಕೊಂಡಿರ್ತಾರಲ್ಲ ಕಫಗಳು, ಅದನ್ನೆಲ್ಲ ಮೆಲ್ಟ್ ಮಾಡಿ ತೆಗಿತಿದೆ. ಸೊ ಅದನ್ನು ಸ್ವಲ್ಪ ಟೈಮ್ ಕೊಡಬೇಕು ನಾವು ತೆಗಿಯೋಕ್ಕೆ. ಒಂದು 2 ದಿವಸ 3 ದಿವಸ 1 ತಿಂಗಳು 2 ತಿಂಗಳು ಮಾಡಿಬಿಟ್ಟು ಏನು ಯೂಸ್ ಆಗಿಲ್ಲ ಏನೂ ಆಗಿಲ್ಲ ಅಂತ ಅನ್ನಂಗಿಲ್ಲ ಇದನ್ನ. ಸೊ ಕಂಟಿನ್ಯೂಸ್ ಆಗಿ ಇಷ್ಟು ಅಂತ ಕೋರ್ಸ್ ಇರುತ್ತೆ ಇದರಲ್ಲಿ. ಈ ಕೋರ್ಸ್ ಮಾಡಿದ್ರೆ ತುಂಬ ಒಳ್ಳೇದಿರುತ್ತೆ. ಸೊ ಒಂದು ಸತಿ ಮಾಡಿ ನೋಡಿ, ಯೂಸ್ ಮಾಡಿ ನೋಡಿ, ಒಳ್ಳೇದಾದರೆ ಕಮೆಂಟ್ ಮಾಡಿ. ನೆಕ್ಸ್ಟು ಇದೇ ಥರ ನನಗೆ ತುಂಬ ಬೇರೆ ಬೇರೆ ಆಯುರ್ವೇದಿಕ್ ಮೆಡಿಸಿನ್ಸ್ ಗೊತ್ತಿದೆ. ಯಾರಿಗೆ ಏನಾದ್ರು ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ಅದನ್ನು ಸಜೆಸ್ಟ್ ಮಾಡ್ತೀನಿ. ಗೊತ್ತಾಯ್ತಾ ಫ್ರೆಂಡ್ಸ್? ಕಮೆಂಟ್ ಮಾಡಿ. ಇವಾಗ ಅದು ಡಿಕಾಕ್ಷನ್ ಕುಡ್ದಾಯ್ತು. ಸೊ ಇಲ್ಲಿ ನಮ್ಮ ರೋಷನ್ ಇದ್ದಾನೆ, ಅವನಿಗೆ ಇವಾಗ ಊಟ ಹಾಕೋ ಟೈಮು. ಸೊ ನೋಡಿ ಇಲ್ಲಿ ದೀಪಕ್ ಹಾಕ್ತಿದ್ದಾರೆ. ಹೆಂಗೆ ಆಡ್ತಾರೆ ನೋಡು ಪಾಪ, ಬೆಳಗ್ಗೆಯಿಂದ ಊಟನೇ ಹಾಕಿಲ್ಲ. ಅವನಿಗೆ ಬರೀ ಊಟ ಬೇಕು ಫ್ರೆಂಡ್ಸ್, ನಾವು ಏನು ಮಾಡೋದು? ಅವ್ನು ಎಷ್ಟು ತಿಂತಾನಂದ್ರೆ ಬೇಕಾದ್ರೆ ಪ್ಯಾಕೆಟ್ ಹಾಕೋ ತಿಂಡಿ ಒಂದೇ ದಿವಸ ಸತ್ತೋಯ್ತಾನೆ, ಹಂಗೆ ಆಡ್ತಾನೆ ಅವನು. ನೋಡಿ ಫ್ರೆಂಡ್ಸ್, ಇವಾಗ ಹೆಂಗೆ ತಿನ್ಬಿಡ್ತಾನೆ ಒಂದೇ ಸರಿ ಗಪ್. ನೋಡು, ಒಂದು ತಿನ್ಕೊಂಡಾಗಲ್ಲ, ಅಲ್ಲೊಂದು ತೇಲ್ತೀನಿ ನೋಡು, ಅದನ್ನು ತಿನ್ಕೊಂಡ, ಅಲ್ಲಿ ಬಾಯ್ ಹೊಡಿಕೆ. ಫ್ರೆಂಡ್ಸ್ ಬ್ಯಾಕ್ಗ್ರೌಂಡು ಹಂಗೆ ಇದೆ ಅಂದ್ಬಿಟ್ಟು ಅವ್ನು ಕಾಣಿಸ್ತಾ ಇಲ್ಲ ಅನ್ಕೋಬೇಡಿ. ನೋಡಿ ಚಿಕ್ಕವನು, ಅವನು ತುಂಬ ಚಿಕ್ಕವನು. ನಾನು ಬೆಳಿಗ್ಗೆ 2, ಇನ್ನು ಒಂದು ಮಧ್ಯಾಹ್ನ 3 ಗಂಟೆಗೆ ಒಂದು ನೈಟ್ ಒಂದೊಂದು ಸಿಂಗಲ್ ಕಾಳು ಹಾಕೋದು. ಈಗ ಒಂದು ಹಾಕಿದ್ದೀನಿ ಕಟ್ ಮಾಡಿ, ಈಗ ಇನ್ನೊಂದು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್ ಹೆಂಗೆ ತಿಂತಾನೆ. ಅವನೊಂದು ಸೆಕೆಂಡು ಅದನ್ನ ಹಿಂಗೆ ಬೀಳೋಕ್ಕೂ ಕೊಡಲ್ಲ, ಆವಾಗಲೇ ಜಂಪ್ ಮಾಡಿ ಎತ್ತಾಬಿಡ್ತಾನೆ. ಫ್ರೆಂಡ್ಸ್ ಅದೇ ನಾವು ಡಿಕಾಕ್ಷನ್ ಕುಡಿದ್ವಲ್ವ, ಸೊ ಅದು ಹಾಫ್ ಆನ್ ಅವರ್ ಆದಮೇಲೆ ತಿಂಡಿ ಮಾಡಬೇಕು. ಸೊ ಇವಾಗ ತಿಂಡಿ ಚಿತ್ರಾನ್ನ ರೆಡಿಯಾಗಿದೆ. ಇವಾಗ ತಿಂಡಿ ತಿಂದ್ಬಿಟ್ಟು ನಾನು ಹೇಳಿದ್ನಲ್ಲ ಮೈಸೂರಲ್ಲಿ ಸ್ವಲ್ಪ ಆಧಾರ್ ಕಾರ್ಡ್ದು ಕೆಲಸ ಇದೆ ಅಂತ, ಸೊ ಅದನ್ನು ಮಾಡಿಸ್ಬೇಕು. ಸೊ ಬನ್ನಿ ಇವಾಗ ತಿಂಡಿ ತಿನ್ನೋಣ. ಸೊ ಫ್ರೆಂಡ್ಸ್ ತಿಂಡಿ ರೆಡಿ, ಇವಾಗ ತಿಂಡಿ ಮಾಡಿಕೊಂಡು ಹೊರಡೋಣ. ಸೊ ಫ್ರೆಂಡ್ಸ್ ಇವಾಗ ಎಲ್ಲ ಕೆಲಸ ಮುಗೀತು, ತಿಂಡಿ ಎಲ್ಲ ಆಯಿತು. ಇವಾಗ ಮೈಸೂರಿಗೆ ಹೊರಟಿದ್ದೀವಿ. ಸೊ ಅಲ್ಲೋಗಿ ಸ್ವಲ್ಪ ಶಾಪಿಂಗು ಮಾಡೋದಿದೆ. ಸೊ ನೋಡೋಣ, ಅದು ಆದರೆ ಇವತ್ತೇ ಮುಗಿಸ್ಕೊಂಡು ಬರ್ತೀವಿ. ಸರಿ ಫ್ರೆಂಡ್ಸ್ ಇದೇ ನೋಡಿ, ಅಂದರೆ ಆಧಾರ್ ಕಾರ್ಡ್ ಚೇಂಜ್ ಮಾಡಿಸೋದು. ಸೊ ಯಾರ್ಯಾರಿಗೆ ಗೊತ್ತಿಲ್ಲ, ಇಲ್ಲಿ ಮರಿಮಲ್ಲಪ್ಪ ಕಾಲೇಜ್ ಈ ಕಡೆ ಬರೋದು. ಫ್ರೆಂಡ್ಸ್ ಇಲ್ಲಿ ಒಳಗಡೆ ಹೋಗಿದ ತಕ್ಷಣ ನಮ್ದು ಏನು ಚೇಂಜಸ್ ಇದೆ ಅದನ್ನ ಫಾರ್ಮ್ ಫಿಲ್ ಮಾಡಿಕೊಡ್ತಾರೆ. ಅದಾದಮೇಲೆ ಅವರು ಸ್ವಲ್ಪ ಹೊತ್ತು ನಮಗೆ ಟೈಮ್ ಕೊಡ್ತಾರೆ. ಅದಾಗಿದ್ದು ಒಂದು 10 ನಿಮಿಷಕ್ಕೆಲ್ಲ ನಮ್ಮ ಹೆಸರನ್ನೆಲ್ಲ ಕರೆದೇ ಬಿಡ್ತಾರೆ ಫ್ರೆಂಡ್ಸ್. ಇಲ್ಲಿ ಒಂದೊಂದಕ್ಕೆ ಪೇ ಮಾಡಬೇಕಾಗುತ್ತೆ. ಕೊನೆಗೂ ಆಧಾರ್ ಅಪ್ಡೇಟ್ ಮಾಡಿಸ್ತೋ ಅಪ್ಪ. ಫ್ರೆಂಡ್ಸ್ ಇವಾಗ ಆಧಾರ್ ಕಾರ್ಡ್ ಎಲ್ಲ ಚೇಂಜ್ ಮಾಡಿಸಿದ್ವಿ. ತುಂಬ ಅಂದರೆ ತುಂಬ ರಶ್ ಇದೆ, ಯಾಕೆಂದರೆ ಒಂದೇ ಸೆಂಟರ್ ಇರೋದು ಇವಾಗ. ಸೊ ಹಾಗಾಗಿ ತುಂಬ ರಶ್ ಇದೆ, ಬಟ್ ಬೇಗ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್, ತುಂಬ ಕ್ವಿಕ್ಕಾಗಿ ಮಾಡ್ತಾಯಿದ್ದಾರೆ. ತುಂಬ ಬೇಗ ಆಯಿತು ನಮ್ಮ ಕೆಲಸ ಎಲ್ಲ. ಸೊ ದೀಪಕ್ದು ಇತ್ತು, ಅವ್ರದ್ದು ಅಪ್ಡೇಟ್ ಮಾಡಿಸ್ಬೇಕಿತ್ತು, ಅದನ್ನು ಬೇಗ ಆಯಿತು. ಸೊ ಇವಾಗ ನೆಕ್ಸ್ಟು ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ ಇನ್ನು. ಬನ್ನಿ ನೆಕ್ಸ್ಟ್ ಹೋಗೋಣ. ಫ್ರೆಂಡ್ಸ್ ನಾನೀಗ ತೋರಿಸ್ತಿದ್ದೀನಲ್ಲ, ಈ ಶಾಪು ತುಂಬ ಅಂದರೆ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಎಲ್ಲಾನು ಸಿಗೋದು. ಅಂದರೆ ಶೂಸು, ಸ್ಲಿಪ್ಪರ್ಸು, ಹುಡುಗಿರ್ಗಾಗಿರ್ಬೋದು ಹುಡುಗರಿಗಾಗ್ಬೋದು ಎಲ್ಲ ಇಲ್ಲೇ ಸಿಗುತ್ತೆ. ತುಂಬ ಕಮ್ಮಿ ಪ್ರೈಸಲ್ಲಿ ನೀವು ನೋಡ್ಬೋದು. ದೀಪಕ್ ಅಂತೂ ಪ್ರತಿಯೊಂದು ಶೂಸು ಇಲ್ಲೇ ತಗೊಂಡಿರೋದು. 1 ತಗೊಳಕ್ ಹೋಗಿ 2 ತಗೊಂಡು ಬಂದ್ವಿ. ಫ್ರೆಂಡ್ಸ್ ನೋಡಿ, ದೀಪಕ್ ಈ ಶೂ ತಗೊಂಡ್ರು, ತುಂಬ ಚೆನ್ನಾಗಿದೆ. ಪ್ರೈಸು ಗೆಸ್ ಮಾಡಿ ನೋಡೋಣ ಕಮೆಂಟಲ್ಲಿ ಎಷ್ಟು ಅಂತ. ನೆಕ್ಸ್ಟ್ ಅವ್ರ ಕಮ್ಮಿ ಕೊಡ್ತಾರೆ, ಚೆನ್ನಾಗಿದೆ ಕಲರು. ಫ್ರೆಂಡ್ಸ್ ನೋಡಿ, ನೆಕ್ಸ್ಟು ಇದೊಂದು ಸ್ಲಿಪ್ಪರು. ಅವ್ರಿಗೆ ಈ ಥರ ತುಂಬ ಇಷ್ಟ ಆಯಿತು ಅಂತ ತಗೊಂಡ್ರು. ಚೆನ್ನಾಗಿದೆ, ಇದು ಲೆದರಾ. ಇವಾಗ ಸಿಟಿಯಿಂದ ಮನೆಗೆ ಬಂದ್ವಿ. ಫ್ರೆಂಡ್ ಮದುವೆಗೆ ಅಂತ ಶಾಪಿಂಗ್ ಮಾಡೋಣ ಅಂತ ಹೋಗಿದ್ವಿ, ಬಟ್ ಒಂದೇ ಒಂದು ಬಟ್ಟೆನೂ ಚೆನ್ನಾಗಿ ಸಿಗಲಿಲ್ಲ ಫ್ರೆಂಡ್ಸ್. ಸೊ ಹಂಗಾಗಿ ನಾನು ಏನೂ ತೊಗೊಳ್ಳಿಲ್ಲ. ದೀಪಕ್ಕು 1 ಶೂ ಮತ್ತು 1 ಸ್ಲಿಪ್ಪರ್ ತೊಗೊಂಡ್ರು. ಸೊ ಅಷ್ಟೇ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.